ಯಾರಿಗೆ ಸರಿಯಾದ ತಿಳುವಳಿಕೆ ಇಲ್ಲ ಅವರು ಮಾತ್ರ ಈ ಸಾಂಖ್ಯ ಬೇರೆ ಯೋಗ ಬೇರೆ ಅಂತ ತಿಳ್ಕೊಳ್ತಾರೆ. ಸಾಂಖ್ಯ ಮತ್ತು ಯೋಗ ಇದೆರಡು ಬೇರೆ ಅಲ್ಲ, ಇದು ಒಂದಕ್ಕೊಂದು ಬೇಕು. ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳೋದಾದರೆ, ನಿಮ್ಮನೆಗೆ ಯಾರಾದರೂ ಬಂದು ನೀರು ಕೊಡಿ ಅಂತ ಕೇಳಿದಾಗ ನೀವೊಂದು ಲೋಟದಲ್ಲೋ ಒಂದು ತಂಬಿಗೆಯಲ್ಲೋ ನೀರು ಕೊಡ್ತೀರಿ. ಅದು ಕುಡಿಯುವವ ಈ ತಂಬಿಗೆ ಯಾಕೆ ತಂದ್ರಿ, ನಾ ಕೇಳಿದ ನೀರೊಂದು ಕೊಟ್ಟರೆ ಸಾಕು, ಹೇಗೆ ಸಾಧ್ಯ? ಆ ತರೋನು ಕೂಡ ನಿಮ್ಗೆ ಲೋಟ ತರಲೋ ನೀರು ತರಲೋ ಅಂದರೆ ಎರಡೂ ತನ್ನಿ ಅಂತಲೇ ಅರ್ಥ. ಒಂದು ಬಿಟ್ಟು ಒಂದಿಲ್ಲ. ಕರ್ಮ ಸನ್ಯಾಸವೂ ಬೇಕು, ಕರ್ಮಯೋಗವೂ ಬೇಕು. ಕೃಷ್ಣ ಹೇಳ್ತಾನೆ, ಯಾರಿಗೆ ಈ ಎರಡರ ಬಗ್ಗೆ ಸರಿಯಾದ ಪರಿಚಯ ಇಲ್ಲ ಅವರು ಮಾತ್ರ ಪೃಥಕ್ಕಾಗಿ ತಿಳ್ಕೊಳ್ತಾರೆ, ಬೇರೆ ಬೇರೆ ಅಂತ ತಿಳ್ಕೊಳ್ತಾರೆ. ನಿಜವಾಗಿ ಎರಡೂ ಒಂದೇ, ಸಾಧ್ಯ ಸಾಧಕ. ಅದು ಒಂದಿದ್ರೆ ಇನ್ನೊಂದು. ಒಂದೇ ನಾಣ್ಯದ ಒಂದೇ ನೋಟಿನ ಎರಡು ಮುಖಗಳಂತೆ ಇಬ್ಬರಲ್ಲಿ ಎರಡೂ ಇರುತ್ತೆ. ಒಂದಿಲ್ಲ ಅಂತಾದರೂ ಆ ನಾಣ್ಯಕ್ಕೆ ಬೆಲೆ ಇಲ್ಲ. ನಿಮ್ಮ ಹತ್ರ 2,000 ರೂಪಾಯಿ ನೋಟ್ ಇದೆ, ಒಂದು ಸೈಡ್ ಪ್ರಿಂಟ್ ಆಗಿದೆ. ಎಲ್ಲಿಯಾದರೂ ಸೇಲ್ ಆಗುತ್ತಾ? ಅದು 100 ರೂಪಾಯಿ ಆದರೂ ಕೊಡ್ತಾರಾ ಅದಕ್ಕೆ? 1 ರೂಪಾಯಿನ ಕಿಮ್ಮತ್ತು ಅದಕ್ಕಿಲ್ಲ. ಹೇಗೋ ಹಾಗೆ ಈ ಸಾಂಖ್ಯ ಮತ್ತು ಯೋಗ ಎರಡೂ ಬೇಕಾದದ್ದೇ. ಕೃಷ್ಣ ಅಂತಾನೆ, ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋ ವಿಂದತೆ ಫಲಂ. ಒಂದನ್ನು ಪರಿಪೂರ್ಣವಾಗಿ ಹಿಡ್ಕೊಂಡ್ರೂ ಸಾಕು. ಅದಕ್ಕೆ ಹಿಂದೆಯೇ ಭಗವಂತ ಹೇಳುವಾಗ ಸನಕಾದಿಗಳು ಜನಕಾದಿಗಳು ಅಂತ ಇಬ್ಬರನ್ನ ಹೇಳ್ದ. ಜನಕಾದಿಗಳು ಸಾಂಖ್ಯರಾಗಿ, ಜನಕಾದಿಗಳು ಕರ್ಮಯೋಗಿಗಳಾಗಿ, ಸನಕಾದಿಗಳು ಸಾಂಖ್ಯ ಜ್ಞಾನ ಯೋಗಿಗಳಾಗಿ ಹೋಗೋದನ್ನು ನಾವು ನೋಡ್ತೇವೆ. ಹಾಗೆ ನೋಡುವಾಗ ಜನಕ ಇವರೇ ಮೊದಲಾದವರು ಕರ್ಮಯೋಗಿಗಳಾಗಿದ್ದರೂ ಅವರಲ್ಲಿ ಜ್ಞಾನ ಇಲ್ಲ ಅಂತೇನಲ್ಲ. ಸನಕಾದಿಗಳು ಅವರು ಜ್ಞಾನಿಗಳು ಅಂದ ಮಾತ್ರಕ್ಕೆ ಅವರಿಗೆ ಕರ್ಮ ಇಲ್ಲ ಅಂತಿಲ್ಲ. ಕೃಷ್ಣ ಹೇಳ್ತಾನೆ, ಅವ್ರಿಗಿಲ್ಲ ಅಲ್ಲ, ಅವರಿಗೆಲ್ಲ ಮೋಕ್ಷವನ್ನು ಕೊಡುವ ನಾನೇ ಕರ್ಮವನ್ನು ಬಿಟ್ಟಿಲ್ಲ ಅಂತಾನೆ. ನನಗೆ ಏನು ಮಾಡೋದ್ರಿಂದ ಪಾಪ ಇಲ್ಲ, ಏನು ಬಿಡೋದ್ರಿಂದ ಪುಣ್ಯ ಇಲ್ಲ, ಯಾವುದು ಹೊಂದಬೇಕಾದ್ದಿಲ್ಲ, ಏನು ಇಲ್ಲದೇ ಇದ್ರೂ ನಾ ಮಾಡ್ತಾ ಇದ್ದೇನೆ. ನಾನು ಯಾಕೆ ಮಾಡ್ತಾ ಇದ್ದೇನೆ? ನಾನು ಮಾಡದೇ ಇದ್ದರೆ ನನ್ನನ್ನು ನೋಡುವವರು ಎಲ್ಲಿ ಕರ್ಮವನ್ನು ಬಿಟ್ಟು ಬಿಡ್ತಾರೋ ಅಂತ ನಾನು ಮಾಡ್ತಾ ಇದ್ದೇನೆ. ಹಾಗಾದ್ರೆ ಎರಡೂ ಬೇಕಾದದ್ದೇ. ಏಕಮಪ್ಯಾಸ್ಥಿತ ಸಮ್ಯಕ್, ಸಾಂಖ್ಯ ಮಾರ್ಗವನ್ನು ಅಥವಾ ಯೋಗ ಮಾರ್ಗ, ಕರ್ಮದ ಸನ್ಯಾಸ, ಕರ್ಮದ ಯೋಗ, ಎರಡರಲ್ಲಿ ಒಂದನ್ನು ಚೆನ್ನಾಗಿ ಹಿಡಿದ್ರು, ಆ ಎರಡು ಯಾವುದೇ ಹಿಡೀರಿ ಅಂದರೆ ನಿಮಗೆ ಮನಸ್ಸಿಗೆ ಬಂದದ್ದು ಹಿಡಿಯೋ ಹಾಗಿಲ್ಲ. ಇಲ್ಲಿ ಹಾಗಾದ್ರೆ ಯಾವ್ದಾರು ಹಿಡಿ ಅಂತ ನಾ ಯಾವ್ದು ಬೇಕಾದ್ರೆ ಹಿಡ್ಕೊ ಅನ್ನೋಂಗಿಲ್ಲ. ನಿಮಗೆ ಉಚಿತವಾದದ್ದನ್ನು ಪ್ರಧಾನವಾಗಿ ಹಿಡಿರಿ. ಯಾವುದು ಕೂಡ ನಿಮ್ಮನ್ನು ಎರಡರಲ್ಲಿ ಎರಡೂ ಕೂಡ ಉತ್ತಮವಾದ ಫಲವನ್ನೇ, ಮೋಕ್ಷವನ್ನೇ ತಂದುಕೊಡುತ್ತೆ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಸಾಂಖ್ಯರು ಆ ಮಾರ್ಗದಲ್ಲಿ ಹೋಗಿ ಮರಳಿ ಬಾರದ ಯಾವ ಭಗವಂತನ ಲೋಕವನ್ನೇ ಹೊಂದುತ್ತಾರೋ ಅದೇ ಲೋಕವನ್ನೇ ಯೋಗ ಮಾರ್ಗದಲ್ಲಿ ಹೋದವರು ಕೂಡ ಅದೇ ಪಡಿತಾರೆ. ಫಲದಲ್ಲಿ ಏನು ವ್ಯತ್ಯಾಸ ಇಲ್ಲ. ಇಬ್ಬರು ಕೂಡ ಮರಳಿ ಬಾರದ ಭಗವಂತನ ಅರಮನೆಗೆ ಪ್ರವೇಶ ಮಾಡ್ತಾರೆ. ಏಕಂ ಸಾಂಖ್ಯಂಚ ಯೋಗಂಚ
ಯಪಶ್ಯತಿ ಸ ಪಶ್ಯತಿ. ಯಾರು ಈ ಸಾಂಖ್ಯವನ್ನು ಯೋಗವನ್ನು ಎರಡನ್ನು ಒಂದಾಗಿ ನೋಡ್ತಾನೋ, ಅರ್ಥಾತ್ ಒಂದು ಬಿಟ್ಟು ಒಂದಿಲ್ಲ ಅಂತ ಯಾರು ತಿಳಿತಾನೋ ಅವನು ತಿಳಿದವ. ತಿಳಿದವರೆಲ್ಲ ತಿಳಿದವರಲ್ಲ, ಎಲ್ಲರೂ ಇದನ್ನು ತಿಳಿದವರಲ್ಲ. ತಿಳಿದವರು ಯಾರು? ಯಾರು ಎರಡನ್ನು ಒಂದೇ ಅಂತ ತಿಳಿದಿದ್ದಾನೋ, ಒಂದಕ್ಕೆ ಒಂದು ಪೂರಕ ಅಂತ ತಿಳಿದಿದ್ದಾನೋ, ಒಂದನ್ನು ಬಿಟ್ಟು ಒಂದಿಲ್ಲ ಅಂತ ತಿಳಿದಿದ್ದಾನೋ. ನಿಮಗಾಗಲೇ ಹೇಳಿದೆ, ಲೋಟ ಬಿಟ್ಟು ನೀರಿಲ್ಲ, ನೀರು ಬಿಟ್ಟು ಲೋಟ ಇಲ್ಲ. ಒಂದನ್ನು ಬಿಟ್ಟು ಒಂದಿರಲ್ಲ, ಎರಡೂ ಬೇಕು. ಸಾಂಖ್ಯ ಮಾರ್ಗದಲ್ಲಿ ಹೋಗುವವರಿಗೆ ಜ್ಞಾನ ಪ್ರಾಚುರ್ಯ ಜಾಸ್ತಿ, ಕರ್ಮ ಕಡಿಮೆ. ಕರ್ಮಯೋಗದಲ್ಲಿ ಹೋಗುವವರು ಕರ್ಮ ಜಾಸ್ತಿ, ಜ್ಞಾನ ಅವರ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುರ್ಮ ಯೋಗತಃ ಯೋಗಯುಕ್ತೋ ಮುನಿಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಯದ್ಯಪಿ ನೀನು ಕರ್ಮ ಸನ್ಯಾಸ ಅಂತಂದರೆ ಫಲವನ್ನು ಬಯಸದೇ ಇರುವಂಥದ್ದು. ಯಾವುದು ಫಲ ಬಯಸೋಲ್ಲ. ಫಲ ಬಯಸದೆ ಕರ್ಮ ಮಾಡಿದ್ದೀಯ. ಆದರೆ ಯೋಗ ಇಲ್ಲ ಅಂತಾದರೆ ದುಃಖವನ್ನೇ ಹೊಂತ್ಯ. ಯೋಗ ಅಂದರೆ ಭಗವಂತನಿಗೆ ಅರ್ಪಣೆ ಮಾಡಲಿಲ್ಲ. ದೇವರಿಗೆ ಅನರ್ಪಿತವಾದ ನಿಷ್ಕಾಮ ಕರ್ಮವೂ ಕೂಡ ಪ್ರಯೋಜನ ಆಗೋಲ್ಲ. ದ್ವಿತೀಯ ಸ್ಕಂದ ಭಾಗವತದಲ್ಲಿ ಶುಕ ಮಹರ್ಷಿಗಳು ಅದ್ಭುತವಾದ ಮಾತನ್ನು ಹೇಳ್ತಾರೆ. ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ. ಭಗವಂತನಿಗೆ ಅರ್ಪಣೆ ಆಗಲಿಲ್ಲ ಅಂತಾದರೆ ನಿಷ್ಕಾಮ ಕರ್ಮವೂ ಕೂಡ ದುಃಖಕ್ಕೆ ಕಾರಣ ಆಗತ್ತೆ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲ ಕ್ಷೇಮನ್ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರಶ್ರವಸೆ ನಮೋ ನಮಃ. ಶುಕ ಮಹರ್ಷಿಗಳು ದೇವರನ್ನು ವಂದನೆ ಮಾಡುವ ಸಂದರ್ಭದಲ್ಲಿ ಹೇಳುವ ಮಾತು. ಬೇಕಾದಷ್ಟು ತಪಸ್ಸು ಮಾಡಿದ್ದೀರಿ, ಬೇಕಾದ ದಾನ ಮಾಡಿದ್ದೀರಿ, ಬೇಕಾದ ಧರ್ಮ ಮಾಡಿದ್ದೀರಿ, ವ್ರತ ಮಾಡಿದ್ದೀರಿ, ಪಾಠ ಪ್ರವಚನ ಮಾಡಿದ್ದೀರಿ, ಶಾಸ್ತ್ರ ಅಧ್ಯಯನ ಮಾಡಿದ್ದೀರಿ, ಉಪಕಾರ ಮಾಡಿದ್ದೀರಿ, ಕೆರೆ ಬಾವಿ ಕಟ್ಟಿದ್ದೀರಿ. ಏನು ಮಾಡಿದ್ರೇನ್ರಿ? ದೇವರಿಗೆ ಅರ್ಪಣೆ ಮಾಡಲಿಲ್ಲ, ವೇಸ್ಟ್. ಪರೀಕ್ಷೆಗೆ ಹೋದ ಒಬ್ಬ ವಿದ್ಯಾರ್ಥಿ ಮನೆಗೆ ಬಂದ. ಪರೀಕ್ಷೆಗೆ ಹೋದ ವಿದ್ಯಾರ್ಥಿ ಪರೀಕ್ಷೆ ಮುಗಿಸಿ ಮನೆಗೆ ಬಂದ. ಆ ವಿದ್ಯಾರ್ಥಿಯ ತಂದೆ ಮಗನ ಕೇಳ್ದ, ಹೇಗೆ ಮಾಡಿದೆ ಪರೀಕ್ಷೆ? ಆ ಹುಡುಗ ಅಂದ, ಎಲ್ಲ ಈಸಿ ಇತ್ತು, ಫಸ್ಟ್ ಕ್ಲಾಸ್ ಮಾಡಿಬಿಟ್ಟೆ, ಎಲ್ಲ ಕ್ವಶ್ಚನ್ಗೆ ಆನ್ಸರ್ ಮಾಡಿದೆ. ಅಪ್ಪನಿಗೆ ಡೌಟು, ನೀನು ಓದೋನೇ ಅಲ್ಲ, ನಾನು ಕೇಳು ಒಂದು ಪ್ರಶ್ನೆಗೆ ಉತ್ತರ ಕೊಡುವ ಯೋಗ್ಯತೆ ಇಲ್ಲ, ಎಲ್ಲ ತಕ್ಕೂ ಬರದೆ ಅಂತೀಯಲ್ಲ, ನೀನು ನಂಬೋದು ಹೇಗೆ ಎಂದ. ಮಗ ಅಂದ, ಬೇಕಾದ್ರೆ ನೀನೇ ಆನ್ಸರ್ ಶೀಟ್ ನೋಡು ಅಂತ ಅಪ್ಪನಿಗೆ ತೋರಿಸ್ದ. ಅಂದರೆ ಆನ್ಸರ್ ಶೀಟಲ್ಲಿ ಕೊಟ್ಟು ಬರಬೇಕಿತ್ತು, ಕೊಟ್ಟೇ ಬಂದಿಲ್ಲ. ಎಲ್ಲ ಪ್ರಶ್ನೆಗೆ ಉತ್ತರ ಬರೆದಿದ್ರಿ ಏನು ಪ್ರಯೋಜನ ರೀ? ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಡದೆ ಬಂದರೆ ದೊಡ್ಡ ಕುಂಬಳಕಾಯಿ ಅಷ್ಟೇ ಸಿಗತ್ತೆ ವಿನಃ ಹೇಗೆ ಅವನು ಉತ್ತೀರ್ಣ ಆಗೋಲ್ಲೋ, ಕರ್ಮ ಸನ್ಯಾಸ ಇದೆ ನಿಮ್ಮಲ್ಲಿ, ಫಲದ ಕಾಮನೆ ಇಲ್ಲ, ಕರ್ಮ ಮಾಡಿದ್ದೀರಿ, ನಿಷ್ಕಾಮವಾಗಿ ಮಾಡಿದ್ದೀರಿ. ಯೋಗ ಇಲ್ಲ. ಯೋಗ ಅಂದರೆ ಉಪಾಯ, ಉಪಾಯ ಅಂದರೆ ಸರ್ವ ಸಮರ್ಪಣೆಯೇ ಸದುಪಾಯ. ವಿನಾಯದರ್ಪಣಂ ಕ್ಷೇಮನ್ನ ವಿಂದಂತಿ. ಬೇಕಾದ ಕರ್ಮ ಮಾಡಿದ್ದಾನೆ. ಸನ್ಯಾಸಸ್ತು ಮಹಾಬಾಹೋ. ಯದ್ಯಪಿ ಸನ್ಯಾಸಿ ಆದವನು ಕೂಡ, ಸನ್ಯಾಸಿ ಅಂದರೆ ತಿಳ್ಕೊಳ್ಳಿ, ಸನ್ಯಾಸಿಗಳಿಗೆ ಮಾತ್ರ ಹೇಳಿದ್ದಲ್ಲ ಇದು. ಸನ್ಯಾಸಿ ಅಂದರೆ ನಿಷ್ಕಾಮವಾಗಿ ಕರ್ಮ ಮಾಡುವವ. ನಿಷ್ಕಾಮದಿಂದ ಕರ್ಮ ಮಾಡುವವನು ದುಃಖವನ್ನು ಹೊಂತಾನೆ. ಯಾವಾಗ? ದೇವರಿಗೆ ಅರ್ಪಣ ಬುದ್ಧಿ ಇಲ್ಲ ಅಂತಾದರೆ. ಅದಕ್ಕೆ ನಮ್ಮಲ್ಲಿ ನೋಡಿ, ದೇವರ ಪೂಜೆ ಮಾಡುವಾಗ
ಹೆಜ್ಜೆಜ್ಜೆಗೆ ಕೃಷ್ಣಾರ್ಪಣ. ಕಲಶ ಪೂಜೆ ಮಾಡಿದ ತಕ್ಷಣ ಕೃಷ್ಣಾರ್ಪಣ. ಯಾಕೆ ಗೊತ್ತಾ? ಕಲಶ ಪೂಜೆ ಆದಮೇಲೆ ಮಾಡುವ ಶಂಖ ಪೂಜೆಗೆ ನಾವಿರೋ ಗ್ಯಾರಂಟಿ ಇಲ್ಲ. ಕೈಯಲ್ಲಿ ಶಂಖ ಹಿಡ್ಕೊಂಡು ಹಾಗೆ ಹೋದ್ರೆ ಏನು ಮಾಡ್ತೀರಿ? ಅಲ್ಲಿವರೆಗೂ ಮಾಡಿದ್ದು ವೇಸ್ಟ್ ಆಗಬಾರ್ದು. ದೇವರಿಗೆ ಅರ್ಪಣೆ ಮಾಡಬೇಕಲ್ಲ, ಅರ್ಪಣೆ ಅಲ್ಲೇ ಶಂಖ ಪೂಜಾ ಸಮರ್ಪಣೆ. ಏನೇನು ಮಾಡ್ತೀರಿ ಅಲ್ಲಲ್ಲಲ್ಲಲ್ಲಲ್ಲೇ ಅರ್ಪಣೆ. ನೀವು ಅರ್ಪಣೆ ಮಾಡಲಿಲ್ಲ ಅಂದರೆ ನೋಡಿ, ಎಷ್ಟೋ ಜನ ಪಾಪ ಎಕ್ಸಾಮಲ್ಲಿ ಹೋಗಿ ಅಷ್ಟು ಬರೀಲಿಕ್ಕಾಗಲ್ಲ, ಒಂದು 35-40 ಬರೆದಿರ್ತಾರೆ. ಅಯ್ಯೋ ಇಷ್ಟು ಕಡಿಮೆ ಬರೆದಿದ್ದೀನಿ, ಇಷ್ಟು ಕಡಿಮೆ ಬರೆದದ್ದನ್ನು ಹೇಗೆ ಕೊಡೋದು ಅಂಥೇಳಿ ನಾನು ಮನೆಗೆ ತಂದುಬಿಟ್ಟೆ ಅಂದರೆ, ಎಷ್ಟಾರು ಬರೀರಪ್ಪ, 35 ಮಾರ್ಕ್ಸ್ ಬರೆದಿದ್ರು ಸಾಕು. ಅರ್ಪಣೆ ಮಾಡಿ 1 ವರ್ಷ ಸಾಕು, ಪಾಸಾದರೆ ಸಾಕು, 1 ವರ್ಷ ಹಾಳಾಗಲಿಲ್ವೇ? ಹಾಗಾದರೆ ಭಗವಂತನಿಗೆ ಅರ್ಪಣೆ ಇದೆಯಲ್ಲ, ಅದು ಬಹಳ ಮುಖ್ಯ. ಅರ್ಪಣೆ ಮಾಡ್ತಾನೆ, ಕಾಮನೆಯಿಂದ ಮಾಡಿದ್ದಾನೆ, ಅದು ಪ್ರಯೋಜನ ಇಲ್ಲ. ನಿಷ್ಕಾಮವಾಗಿ ಮಾಡಬೇಕು, ದೇವರಿಗೆ ಅರ್ಪಣೆ ಮಾಡಬೇಕು. ಇದು ಸನ್ಯಾಸ ಮತ್ತು ಯೋಗ. ಯದ್ಯಪಿ ಸನ್ಯಾಸಿ ಆಗಿದ್ದರೂ, ನಿಷ್ಕಾಮದಿಂದ ಕರ್ಮ ಮಾಡಿದರೂ, ಅವನಿಗೆ ದೇವರಿಗೆ ಅರ್ಪಣೆ ಮಾಡುವ ಬುದ್ಧಿ ಒಂದಿಲ್ಲ ಅಂತಾದರೆ ಅದು ದುಃಖಕ್ಕೆ ಕಾರಣ ಆಗತ್ತೆ. ಆದ್ದರಿಂದ ಅವರು ಉತ್ತಮವಾದ ಲೋಕವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸನ್ಯಾಸ ಅಂದರೆ ಕಾಮಕ್ರೋಧ ಇದೇ ಮೊದಲಾದ ಪರಿತ್ಯಾಗ, ಇದನ್ನೇ ಸನ್ಯಾಸ. ಫಲದ ಅಪೇಕ್ಷೆ ಇಲ್ಲದೆ ಮಾಡಿರ್ತಕ್ಕಂಥದ್ದು. ಆದರೆ ಭಗವಂತನಿಗೆ ಅರ್ಪಣೆ ಮಾಡಲಿಲ್ಲ ಅಂತಾದರೆ ಅದು ವ್ಯರ್ಥ ಆಗುತ್ತೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಕೃಷ್ಣನ ಮಾತುಗಳು ಕೃಷ್ಣನಷ್ಟೇ ಸುಂದರ. ಕೃಷ್ಣ ಎಷ್ಟು ಸುಂದರ, ಯಾವ ಅಲಂಕಾರ ಮಾಡಿ ಚೆನ್ನಾಗಿರುತ್ತೆ. ಕಡೆಗೆ ಏನು ಅಲಂಕಾರ ಮಾಡಬೇಡಿ, ಹಾಗೆ ಚೆನ್ನಾಗಿರುತ್ತೆ. ನಮಗೇನು ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ. ಯಾಕೆಂದರೆ ಚೆನ್ನಾಗಿಲ್ಲ, ಆದ್ದರಿಂದ ಚೆನ್ನಾಗಿಲ್ಲ. ಅವನು ಚೆನ್ನಾಗಿದ್ದಾನ, ಆದ್ದರಿಂದ ಏನು ಮಾಡಿಕೊಂಡ್ರೂ ಚೆನ್ನ. ಭಗವಂತನ ಬಾಯಲ್ಲಿ ಬಂದ ಮಾತುಗಳು ನಮ್ಮ ಬಾಳು ಸುಂದರ ಆಗಬೇಕಾದ್ರೆ ಆ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟು ಸುಂದರವಾದ ಮಾತುಗಳು. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರು ವಿಶುದ್ಧಾತ್ಮನಾಗಿದ್ದಾನೆ, ಪರಿಶುದ್ಧವಾದ ಸ್ವಭಾವ ಯಾರಿಗಿದೆ, ಕರ್ಮ ಯೋಗದಿಂದ ಕೂಡಿದ್ದಾನೆ, ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡಿದ್ದಾನೆ, ಎಲ್ಲ ಪ್ರಾಣಿಗಳ ಒಳಗಿರುವ ಪರಮಾತ್ಮನೇ ನನಗೂ ಸ್ವಾಮಿ ಅಂತ ತಿಳಿದಿದ್ದಾನೆ, ಎಲ್ಲರೊಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನೂ ಧರಿಸಿಕೊಂಡಿಯ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಎಲ್ಲರ ಒಳಗೆ ಎಲ್ಲದರ ಒಳಗೆ ಭಗವಂತನಿಂದ ಸೃಷ್ಟಿಯಾದ ಚೇತನ ಅಚೇತನಾತ್ಮಕವಾದ ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ಜಡ ಪ್ರಪಂಚದ ಒಳಗೆ ದೇವರಿದ್ದಾನೆ. ಅದರದ್ದು ಓನರ್ ಅವನೇ, ಅವನ ಅಧೀನ ಅದೆಲ್ಲ. ಎಲ್ಲ ದೇವರೇ ಅಂದರೆ ಕೆಲವರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರ್ರಿ. ಈ ಜಗತ್ತು ದೇವರು ಅಂದರೆ ಈ ಮಣ್ಣು ಮಡಿಕೆಯಾದಂತೆ ದೇವರು ಜಗತ್ತಾದ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಿಲ್ಲ. ಹಾಗಾದರೆ ಎಲ್ಲ ದೇವರೇ ಅಂದರೆ ಏನರ್ಥ? ಎಲ್ಲ ಅವನ ಕಂಟ್ರೋಲ್ ಒಳಗಿದೆ, ಅವನ ಅಧೀನವಾಗಿದೆ, ಎಲ್ಲದರ ಒಳಗೆ ಅವನಿದ್ದಾನೆ. ಯಾವುದೂ ಅವನಲ್ಲ, ಯಾವುದೂ ಅವನಲ್ಲ, ಎಲ್ಲದರ ಒಳಗೆ ಅವನಿದ್ದಾನೆ. ಹೀಗೆ ಸರಿ, ಸ್ವಲ್ಪ ಜಗದ್ಗುರು ಮಧ್ವಾಚಾರ್ಯರು ಈ ತತ್ವದ ಒಳಗಿರುವ ಸೂಕ್ಷ್ಮತೆಯನ್ನು ಜಗತ್ತಿನ ಸಜ್ಜನ ಸಮುದಾಯಕ್ಕೆ ಕೊಡ್ತಾರೆ. ಯಾರು ಬೇಕಾದರೂ ಯೋಚನೆ ಮಾಡಿ ತಿಳ್ಕೊಳ್ಬೋದು. ಯೋಚಿಸುವ ಬುದ್ಧಿಶಕ್ತಿ ಭಗವಂತ ಕೊಡಬೇಕು. ನಿರ್ಮಲವಾದ ಮನಸ್ಸಿನಲ್ಲಿ ಯೋಚನೆ ಮಾಡುವವನಿಗೆ ಮಾತ್ರ ದೇವರ ಇರುವಿನ ಅರಿವು ಆಗತ್ತೆ.